ನಮಸ್ತೆ. ನಾನು ಡಾಕ್ಟರ್ ವೆಂಕಟೇಶ್ ಅಂತ, ಪಾಲಿಕೆ ಆರೋಗ್ಯ ಅಧಿಕಾರಿ. ಮೊದಲನೇದಾಗಿ ನಿಮ್ಮ ಪ್ರಜಾಧ್ವನಿ ವಾಹಿನಿಗೆ ನೋಡಿದ್ದೀವಿ, ಇದನ್ನು ಒಳ್ಳೆಯದಾಗಲಿ. ಆಮೇಲೆ ನೀವು ಕೇಳಿರೋ ಮುಖ್ಯವಾಗಿ ಏನು ಕೇಳ್ತಾ ಇದ್ದೀರೋ, ಇದು ನಮ್ಮ ಪೌರ ಕಾರ್ಮಿಕರ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ನೀವು ಕೇಳ್ತಾ ಇದ್ದೀರಾ. ಇದನ್ನು ನಾವು ಕಳೆದ ತಿಂಗಳು ಎಲ್ಲ ನಮ್ಮ ಪೌರ ಕಾರ್ಮಿಕರುಗಳಿಗೆ ಅವ್ರಿಗೆ ಏನೇನು ಅವ್ರಿಗೆ ಸುರಕ್ಷಾ ಕವಚಗಳು, ಶೂಗಳಾಗಲಿ, ಇನ್ನು ಅವ್ರುಗಳಿಗೆ ಮತ್ತು ಅವರು ಏನು ಒಂದು ಗ್ಲೌಸ್ಗಳಾಗಲಿ, ಇನ್ನು ಅವ್ರುಗಳಿಗೆ ಮಳೆಗಾಲದಲ್ಲಿ ಹಾಕ್ಕೊಳ್ಳೋದಕ್ಕೆ ಒಂದು ಜಾಕೆಟ್ಗಳು ಮತ್ತು ಅವ್ರ ಯೂನಿಫಾರ್ಮ್ಗಳು, ಇವೆಲ್ಲದನ್ನು ಕಳೆದ ತಿಂಗಳು ನಾವು ವಿತರಣೆ ಮಾಡಿದ್ದೀವಿ. ಅದರ ಜೊತೆಗೆ ನಾವು ಈ ಆಟೋ ಟಿಪ್ಪರ್ಗಳದ್ದು ಏನು ಕೇಳ್ತಾ ಇದ್ದಾರೋ, ಇದು ನಾವು ಅವ್ರಿಗೆ ಕರೆಕ್ಟಾಗಿ ಪ್ರತಿ ದಿನ ಒಂದೊಂದು ನಿಗದಿತ ದಾರಿ ಮಾಡಿರ್ತೀವಿ. ಇಂಥ ದಾರಿಯಲ್ಲೇ ಹೋಗಬೇಕು, ಇಷ್ಟು ಮನೆಗಳನ್ನ ನೀವು ಕಸ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅವ್ರುಗಳಿಗೆ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ನು ಕೊಟ್ಟಿರ್ತೀವಿ. ಆ ಟೈಮಿಂಗ್ಸ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾರೋ ಆಟೋಗಳದ್ದು ರಿಪೇರಿ ಸಮಸ್ಯೆ ಈ ಥರದ್ದು ಕಂಡು ಬಂದಾಗ ಬದಲಿ ವ್ಯವಸ್ಥೆ ಮಾಡಿ ಆ ಬದಲಿ ಥರದ್ದನ್ನು ಮಾಡ್ತಾ ಇದ್ದೀವಿ. ಈಗ ಇದ್ರ ಬಗ್ಗೆ ನೀವು ಏನು ಕೇಳ್ತಾ ಇದ್ದೀರೋ ಇದ್ರದ್ದೆಲ್ಲ ಕ್ರಮ ವಹಿಸಿ ಈಗ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇದು ಇದಾಗಲೇ ಕೊಟ್ಟಾಗಿದೆ. ನಾವೇನೀಗ ಅವ್ರಿಗೆ ಸುರಕ್ಷಾ ಕವಚಗಳನ್ನೆಲ್ಲ ಕಳೆದ ತಿಂಗಳು ಹೊಸದಾಗಿ ಎಲ್ಲರಿಗೂ ಹೊಸ ಶೂಗಳು ಮತ್ತು ಅವ್ರಿಗೆ ಏಪ್ರಾನ್ಸು ಮತ್ತು ಅವ್ರಿಗೆ ಒಂದು ಗ್ಲೌಸ್ಗಳು ಮತ್ತು ಅವ್ರಿಗೇನು ಈ ಅಸ್ತ್ರಗಳು, ಅಂದರೆ ಈ ಗುದ್ಲಿಗಳು ಮತ್ತು ಇನ್ನು ಪರಕೆಗಳು ಮತ್ತು ಅವ್ರಿಗೆ ಲಾಂಗ್ಗಳು, ಈ ಗಿಡ ಕಟ್ ಮಾಡೋದಕ್ಕೆ, ಇವೆಲ್ಲದನ್ನು ಕಳೆದ ತಿಂಗಳು ನಾವು ವಿತರಣೆ ಮಾಡಿದ್ದೀವಿ. ಅದಕ್ಕೆ ಸಾಕ್ಷಿಯಾಗಿ ನಿಮಗೆ ಬೇಕಾದ್ರೆ ಒಂದು ಫೋಟೋಸು ಈ ಥರದ್ದೆಲ್ಲ ಇದ್ದಾವೆ, ಅದನ್ನು ಕೊಡ್ತೀನಿ. ಸರ್, ಈಗ ಈ ಗಮನಿಸಿದಾಗ ಫೀಲ್ಡಲ್ಲಿ ನಾವು ಕೂಡ ಸ್ಟೋರಿ ಮಾಡುವಾಗ ಏನು ಪೌರ ಕಾರ್ಮಿಕರು ಶೂಸನ್ನು ಗ್ಲೌಸನ್ನು ಬಳಸುವಂತ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ಅವ್ರನ್ನ ಕೇಳಿದಾಗ ಕೊಟ್ಟಿಲ್ಲ ಅನ್ನುವಂಥದ್ದು ಹೇಳ್ತಾರೆ, ಅಧಿಕಾರಿ ಕೇಳಿದಾಗ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಪ್ರತಿನಿತ್ಯ ಅವರು ಬಳಸೋ ರೀತಿಯಲ್ಲಿ ಯಾಕೆ ಫಾಲೋ ಅಪ್ ಆಗ್ತಾ ಇಲ್ಲ ಅನ್ನೋದು, ಅದನ್ನು ಯಾಕೆ ಪರಿಶೀಲನೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಅನ್ನೋದು? ಖಂಡಿತವಾಗ್ಲೂ ಇದೇನಾಗ್ತಾ ಇದೆ ಅಂದರೆ, ಕೆಲವು ಕಡೆ ಕೆಲವು ಸತಿ ನಾವು ಅಬ್ಸರ್ವ್ ಮಾಡಿದಾಗೆ ಏನಾಗುತ್ತೆ, ಈಗ ಈ ಗ್ಲೌಸ್ಗಳು ಚಳಿಗಾಲದಲ್ಲಿ ಮಳೆ ಬಿದ್ದಿದ್ದಾಗ ಅದನ್ನು ವಾಶ್ ಮಾಡೋದಕ್ಕೆ ಸ್ವಲ್ಪ ಸೋಂಬೇರಿತನದಿಂದ ಅವರು ವಾಶ್ ಮಾಡಿ ಹಾಕ್ಬೇಕಲ್ಲ ಅನ್ನೋ ಒಂದು ಕಾರಣದಿಂದ ಒಂದು ಕೈಗೆ ಗ್ಲೌಸ್ ಹಾಕ್ಕೊಡೋದು, ಇನ್ನೊಂದು ಕೈಗೆ ಹಾಗೆ ಬಿಟ್ಟಿರೋದು ಕಂಡು ಬಂದಿದೆ. ಇನ್ನು ಶೂಗಳು ಅಷ್ಟೇ, ಈಗ ಅವ್ರಿಗೆ ಶೂ ಕಂಫರ್ಟ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಆದರೆ ಎಲ್ಲರೂ ನಾವು ಅಬ್ಸರ್ವ್ ಮಾಡಿದಂಗೆ ಖಂಡಿತವಾಗ್ಲೂ ಯೂನಿಫಾರ್ಮ್ ಹಾಕಿರ್ತಾರೆ, ಅದ್ರ ಜೊತೆಗೆ ಏನು ನಾವು ಕೊಟ್ಟಿರುವಂಥದ್ದು ಎಲ್ಲದನ್ನು ಉಪಯೋಗಿಸ್ತಾ ಇರ್ತಾರೆ. ಈ ಕೆಲವ್ರುಗಳು ಮಾಡೋ ಒಂದೋ ಎರಡೋ ಸಣ್ಣ ತಪ್ಪುಗಳನ್ನ ನಾವು ಆವಾಗವಾಗ ಪರಿಶೀಲನೆ ಮಾಡಿ ಅವ್ರ ಬಗ್ಗೆ ಸೂಕ್ತವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು, ಯಾಕೆಂದರೆ ನಾವು ತುಂಬ ಸ್ಟ್ರಿಕ್ಟ್ ಮಾಡಿ ಅವ್ರ ಕೆಲಸಕ್ಕೆ ಬರದೇ ಇರೋ ರೀತಿಯಲ್ಲೂ ಆಗಬಾರ್ದು ಅಂತ ಹೇಳಿ ಇದ್ರ ಬಗ್ಗೆನೂ ಕ್ರಮ ವಹಿಸ್ತಾ ಇದ್ದೀವಿ. ಈ ಥರ ಮತ್ತೆ ಮುಂದೆ ಆಗದೆ ಇರೋಂಗೆ ಖಂಡಿತ ಇದ್ರ ಬಗ್ಗೆ ಆರೋಗ್ಯ ಕವಚದ ಬಗ್ಗೆ ಎಷ್ಟು ಪ್ರಾಮುಖ್ಯತೆ ಬೇಕು, ಅದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಸರ್ ನೀವು ಹೇಳೋದು? ಶೂಸ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಇದ್ರ ಬಗ್ಗೆ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು? ಖಂಡಿತವಾಗ್ಲೂ ಏನಂದರೆ, ಈಗ ನಾವೇ ನೋಡ್ತೀವಿ, ಒಂದು ಕೆಲವು ಮನೆಗಳಲ್ಲಿ ಏನು ಕೊಟ್ಟಿರ್ತಾರೆ, ಹಸಿ ಕಸ ಒಣ ಕಸ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ, ಅದು ತೊಂದರೆ ಇಲ್ಲ. ಈಗ ಕೆಲವು ಸತಿ ಕಲೆಕ್ಟ್ ಆಗಿರುವಂಥದ್ದು ಈ ರೋಡ್ ಸೈಡ್ಗಳಲ್ಲಿ ಎಷ್ಟೇ ಆದ್ರೂ ಅವಾಯ್ಡ್ ಮಾಡ್ತಾಯಿದ್ರು ಈ ಪಾಯಿಂಟ್ಗಳು ಜಾಸ್ತಿ ಬಿದ್ದಿದ್ದಾಗ ಅದರಲ್ಲಿ ಕೆಲವು ಸತಿ ಗ್ಲಾಸ್ ಪೀಸ್ಗಳು ಮಿಕ್ಸ್ ಆಗಿರ್ಬೋದು, ಕೆಲವರು ಡಯಾಬಿಟಿಕ್ ಪೇಷಂಟ್ ಅಂತ ಇನ್ಸುಲಿನ್ ತೊಗೊಂಡಿರೋದು ಕ್ಯಾಪ್ ಹಾಕದೆ ಮಿಸ್ ಆಗಿರ್ಬೋದು. ಇಂಥದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ನಾವು ಸ್ಟ್ರಿಕ್ಟಾಗಿ ಹೇಳಿ ಗ್ಲೌಸ್ಗಳನ್ನ ಇವೆಲ್ಲ ಕೊಟ್ಟು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಈ ಹಜಾರ್ಡಸ್ ವೇಸ್ಟ್ ಅಂತ ನಾವೇನು ಹೇಳ್ತೀವೋ, ಈ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನ ಯೂಸ್ ಮಾಡಿದಾಗ ಆದಷ್ಟು ಕೆಲವರು ಮುಜುಗರದಿಂದ ಅದನ್ನು ಟಾಯ್ಲೆಟ್ಗೆ ಹಾಕುವಂಥದ್ದು ಕಂಡುಬರುತ್ತೆ. ಮನೆಗೆ ಇವರು ವಿಸಿಟ್ ಮಾಡಿದಾಗ ಅದನ್ನು ಒಂದು ಸಪ್ರೇಟ್ ಇದರಲ್ಲಿ ಕೊಡಿ ಅಂತ ಹೇಳಿ, ಡಬ್ಬದಲ್ಲಿ ಕೊಡಿ ಅಂತ ಹೇಳಿ ಅದನ್ನು ಸಹ ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ. ಈ ಥರದ್ದು ಇವ್ರುಗಳಿಗೆ ಏನಾಗುತ್ತೆ, ಈ ನಮ್ಮ ಪೌರ ಕಾರ್ಮಿಕರು ಸಾಮಾನ್ಯವಾಗಿ ನಾವು ಕಂಡಂಗೆ ಇದೇ ಥರದ ವಾತಾವರಣದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಆರೋಗ್ಯಕ್ಕೆ ಅವ್ರಿಗೆ ಸ್ವಲ್ಪ ಈ ಥರದ್ದು ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಇನ್ನು ಇತ್ತೀಚೆಗೆ ನಮ್ಮ ಪೌರ ಕಾರ್ಮಿಕರಲ್ಲೂ ಈಗ ಒಂದು ಕಳೆದ 3 ತಿಂಗಳಿಂದ ಒಂದು ಕ್ಯಾಂಪ್ ಮಾಡಿದ್ವಿ. ಅಡಿಕ್ಷನ್ನು, ಈ ಸಿಗರೇಟ್ ಆಗಲಿ ಡ್ರಿಂಕ್ಸ್ ಆಗಲಿ ಇದನ್ನು ಕಡಿಮೆ ಮಾಡಿ ಅವ್ರ ಆರೋಗ್ಯದ ಕಡೆ ಗಮನ ಕೊಟ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಹೆಲ್ತ್ ಚೆಕಪ್ನು ಸಹ ಮಾಡಿಸಿದ್ವಿ. ಇವ್ರಿಗೆ ನಾವು ಎಷ್ಟೇ ಮಾಹಿತಿ ಕೊಟ್ಟಿದ್ರೂ ಕೆಲವು ಅಭ್ಯಾಸಗಳನ್ನ ತಪ್ಪಿಸೋದಕ್ಕೆ ಅಂತ ಅವಾಗವಾಗ ಒಂದು ಅವೇರ್ನೆಸ್ ಮಾಡಿ ಒಂದು ಹೆಲ್ತ್ ಚೆಕಪ್ ಈ ಥರದ್ದು ಎಲ್ಲ ಮಾಡ್ತಾಯಿದ್ವಿ. ಇದರಿಂದ ನಾವು ಇಷ್ಟೇ ವಾಹಿನಿ ಮೂಲಕನೂ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಪೌರ ಕಾರ್ಮಿಕರುಗಳಿಗೆ ಜನಗಳು ಸ್ಪಂದಿಸಿ ಯಾವುದೇ ಥರದ್ದು ನೀವು ಕೊಡಬೇಕಾದಾಗ ಹಸಿ ಕಸನ ಮತ್ತು ಒಣ ಕಸನ ವಿಂಗಡಣೆ ಮಾಡಿ, ಅದ್ರ ಜೊತೆಗೆ ಈ ಬಯೋ ಹಜಾರ್ಡಸ್ ವೇಸ್ಟ್ ಏನಿರುತ್ತೆ, ಈ ಸ್ಯಾನಿಟರಿ ನ್ಯಾಪ್ಕಿನ್ ಆಗಲಿ, ಟ್ಯಾಬ್ಲೆಟ್ಗಳದಾಗಲಿ, ಇನ್ಸುಲಿನ್ ಸಿರಿಂಜ್ಗಳಾಗಲಿ, ಈ ಥರದ್ದು ಮನೆಯಿಂದ ಕೊಡಬೇಕಾದಾಗ ದಯವಿಟ್ಟು ಬೇರೆ ಒಂದು ಇದಕ್ಕೆ ಒಂದು ರೀತಿ ಪ್ರತ್ಯೇಕವಾಗಿ ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಈಗ ಯಾವುದೇ ಥರದ್ದು ಗ್ಲಾಸ್ ಒಡೆದೋಗಿರೋ ಅಂಥದ್ದಾಗಲಿ,
ಅಥವಾ ಟ್ಯೂಬ್ಲೈಟು ಅಥವಾ ಬಲ್ಬ್ಗಳು ಒಡೆದೋಗಿರುವಂಥದ್ದಾಗಲಿ ಇದನ್ನು ಕೊಡಬೇಕಾದಾಗ ಒಂದು ಸತಿ ಒಂದು ಮಾತಲ್ಲಿ ಹಿಂಗೆ ಹೇಳಿ ಇಂಥದ್ದು ಇದೆ ಅಂತ ಸಪ್ರೇಟಾಗಿ ಕೊಡಿ ಅಂತ ಈ ಮೂಲಕ ಕೇಳ್ಕೊತೀನಿ.